ಹುಣ್ಣಿಮೆ ಇವತ್ತು ಬುದ್ಧ ಜಯಂತಿ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಮಾಡ್ತಾ ಇದ್ದೀವಿ. ಈ ನಾಡಿನ ಜನತೆಗೆ ಬುದ್ಧ ಜಯಂತಿಯ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಶಾಂತಿ ನೆಲೆಸಲಿ ಅಂತೇಳಿ ಹಾರೈಸ್ತೇನೆ. ಸರ್, ಹಿಸ್ಟ್ರಿ ಗಿಡ ಮದ್ದಲ್ಲ ಅಂತ ನೀವು ಹೇಳಿದಾಗ ಯುದ್ಧ ಬೇಡ ಅಂತ ಹೇಳಿದಾಗ ಎಲ್ಲರೂ ಮುಗಿ ಬೀಳಕ್ಕೆ ಟ್ರೈ ಮಾಡಿದ್ರು ಸರ್. ಯಾವುದೋ ಪಕ್ಕದ ದೇಶದವ್ರು ಹೇಳಿದಾಗ ಸುಮ್ಮನೆ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಸರ್, ಇವತ್ತು ಎರಡು ದೇಶಗಳ ಸೇನಾಧಿಕಾರಿಗಳ ಪ್ರಮುಖವಾದ ಸಭೆ ಇದೆ. ಇವತ್ತು ದೇಶಕ್ಕೆ ಬಹಳ ಇಂಪಾರ್ಟೆಂಟ್ ಡೇ, ಯಾಕೆಂದ್ರೆ ಇಬ್ಬರದು ಸಭೆ ಇದೆ. ಗೊತ್ತಿಲ್ಲ ನನಗೆ. ಈಗ ಸೀಸ್ ಫೈರು ಡಿಕ್ಲೇರ್ ಮಾಡಿದ್ದಾರೆ, ಎರಡೂ ದೇಶಗಳು ಒಪ್ಕೊಂಡಿದ್ದಾರೆ. DGMOಗಳು ಸಭೆ ನಡೀತದೆ. ಅಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡೋಣ. ಸರ್, ರಾಹುಲ್ ಗಾಂಧಿ ಅವರು ಲೆಟರ್ ಬರೆದ್ರೆ, ಖರ್ಗೆ ಅವರು ಲೆಟರ್ ಬರೆದ್ರೆ ಆಲ್ ಪಾರ್ಟಿ ಮೀಟಿಂಗ್ ಕರೀದೇ ಇರೋದು ಎಷ್ಟು ಸೂಕ್ತ ಸರ್? ದೇಶ ಜನರಿಗೆ ಗೊತ್ತಾಗೋದು ಬೇಡ. ನನ್ನ ಪ್ರಕಾರ ಅವರು ಆಲ್ ಪಾರ್ಟಿ ಮೀಟಿಂಗು ಕರೀಬೇಕಾಗಿತ್ತು. ಬಿಫೋರ್ ದಿ ಸೀಸ್ ಫೈರ್ ಮಾಡೋಕ್ಕೆ ಆಲ್ ಪಾರ್ಟಿ ಮೀಟಿಂಗು ಕರೀಬೇಕಾಗಿತ್ತು. ಜೊತೆಗೆ ಪಾರ್ಲಿಮೆಂಟ್ನು ಕೂಡ ಕರೀಬೇಕು. ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ಸರ್, ಅವರು ಯುದ್ಧ ವಿರಾಮ ಅಂತ ಅಂದ್ರು ಮತ್ತೆ ಫೈರ್ ಮಾಡ್ತಾ ಇದ್ದಾರೆ. ಅವರು ನಂಬೋ ಪರಿಸ್ಥಿತಿ ಪಾಕಿಸ್ತಾನದವರು ಫೈರಿಂಗ್ ಆಗಿಲ್ವಲ್ಲ. ಈಗ ಅದಕ್ಕೆ DGMOಗಳು ಸಹಿತ ಮೀಟಿಂಗ್ ಮಾಡ್ತಾರಲ್ಲ, ಅವ್ರು ಏನು ತೀರ್ಮಾನ ಮಾಡ್ತಾರಲ್ಲ, ಏನೇನು ಚರ್ಚೆ ನಡೀತದೆ. ಒಂದು ಪೊಲಿಟಿಕಲ್ should go to our army. ಯಾರಿಗೂ ಇದು ಪೊಲಿಟಿಕಲ್ ಪರ್ಸನ್. Credit should go to our army defense. ಇದೆಲ್ಲ ಅವರಿಗೆ ಹೋಗ್ಬೇಕು. ಸರ್, ರಾಜ್ಯದಲ್ಲಿರೋ ಎಲ್ಲ ಪಾಕಿಸ್ತಾನ ಹೋಗಿದ್ದಾರೆ. ರಾಜ್ಯದಲ್ಲಿರೋ ಎಲ್ಲ ಪಾಕಿಸ್ತಾನಿ ಪ್ರಜೆಗಳು ವಾಪಸ್ ಕಳಿಸಿದ್ದಾರೆ ಸರ್. ಅದೇ ಮೈಸೂರಿನಲ್ಲಿ 3 ಜನ ಮಕ್ಕಳು ಮಾತ್ರ ಇದ್ದಾರೆ, ಬಾಕಿಯವರೆಲ್ಲ ಹೊರಟೋಗಿದ್ದಾರೆ. ಇಡೀ ರಾಜ್ಯ ಜನರು ಈಗಲೂ ಈ 3 ಮಕ್ಕಳು 6 ವರ್ಷದೊಳಗಡೆ ಇರ್ತಕ್ಕಂಥ 3 ಮಕ್ಕಳು. ಅದು ಏನಾಗಿದೆ ಅಂತಂದರೆ, ನಮ್ಮ ಹೆಣ್ಮಗಳು ಪಾಕಿಸ್ತಾನದವರು ಗಂಡ. ಸೊ ಹಂಗಾಗಿ 3 ಮಕ್ಕಳಾಗಿದ್ದಾವೆ. 3 ಮಕ್ಕಳು ಹೋಗಿದ್ರು ಬಾರ್ಡರ್ ಹತ್ರ. ಅಲ್ಲಿ ಯಾರು ಕರ್ಕೊಂಡು ಹೋಗೋಕ್ಕೆ ಬರಲಿಲ್ಲ ಅಂತೇಳಿ ವಾಪಸ್. ನಾನು 71 ಈಗಾಗಲೇ ಭಾಳ ವರ್ಷ ಆಗ್ಬಿಡೋದು. 34 ವರ್ಷ ಆಗ್ಬಿಡೋದು. ಮಾತಾಡೋಕ್ಕೆ 79 ಅಲ್ವಾ, 71 ಪ್ರತೀಕಾರ ಅಂದರೆ ಅದು ಅನ್ನೋ ರೀತಿ ನಾನು ಅದ್ರ ಬಗ್ಗೆ ಇದಕ್ಕೆ ವಾರ ಬಗ್ಗೆ ಫೈರ್ ಆಗಿದೆ ಮಾತಾಡ್ತಾ ಇದ್ದಾರೆ. DGMOಗಳು ಮಾಡಬೇಕು ಅಂತ ಮಾಡಿದ್ದೀವಿ. ಈಗ ಒಂದೇ ಕ್ಯಾಬಿನೆಟ್ನಲ್ಲಿ ಅದಿನ್ನೂ ಫೈರ್ ಆಗಿರಲಿಲ್ಲ. ನಾವು ರಾಹುಲ್ ಗಾಂಧಿಗೆ, ಖರ್ಗೆ ಅವ್ರಿಗೆ ಈಗ ಅವರು ಸುರ್ಜೇವಾಲ ಅವರು, ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿಗೆ ಹೇಳ್ಬಿಟ್ಟಿದ್ದಂತೆ ಹೋಗ್ಬೋದು. ಈಗ ಅವ್ರು ಕೇಳ್ಬಿಟ್ಟು ಹೇಳ್ತೀವಿ ಅಂತ ಇವತ್ತು ಹೇಳಿದ್ದಾರೆ. ಈಗ ಸಾಯಂಕಾಲ ಪುನರಚನೆ ಬಗ್ಗೆ ನಾವು ಮಾಡಬೇಕು ಅಂತ ಇದ್ದೀವಿ. 2 ವರ್ಷದ ಸರ್ಕಾರ ರೆಫರೆಂಡಮ್ಮು ಸಾರ್ವಜನಿಕರಿಗೆ ನಾವು ಮಾಡೋದು ಬೇರೆ ಸರ್. ನೀವು ಚೀಫ್ ಮಿನಿಸ್ಟರ್, ಯಾಕಂದರೆ ಕ್ಯಾಬಿನೆಟ್ ಸರ್ಕಾರ ನಡೆಸ್ತಾ ಇರೋದ್ರಿಂದ ಹೌಡಿ ರೇಟ್ ಇದು ಸರ್ಕಾರ ಯಾವ ಥರ ರೇಟ್ ಮಾಡ್ತೀರಾ? ಸರ್ಕಾರ ಇದ್ದರೆ ನಮ್ಮ ಪಟ್ಟು ಮಾತಿನಂತೆ ನಡ್ಕೊಂಡಿದ್ದೀವಿ. ನಮ್ಮ ಸಂಪುಟ ಪುನರಚನೆ ಬಗ್ಗೆ ಸಂಪುಟ ಪುನರಚನೆ ಮಾಡ್ತಾ ಇದ್ದಿಲ್ಲ. 2 ವರ್ಷ ಆಗ್ತಾ ಇರೋದು.
ಚೀಫ್ ಮಿನಿಸ್ಟರ್ ನಾನು ಮಾಡುವಾಗ ನಿನ್ಗೆ ಹೇಳ್ತೀನಿ, ಅಲ್ಲ ಆ ಥರ ಸಾಧ್ಯತೆ ಇದೆಯಾ? ಮಾಡುವಾಗ ಹೇಳ್ತೀನಿ ನಿನಗೆ. ತುಂಬಾ ಜನ ನನ್ನ ರಿಪ್ಲೈ ಈಸ್ ನಿಮಗೆ ಮಾಡುವಾಗ ಹೇಳ್ತೀನಿ. ಹಳೆ ಮೈಸೂರು ಭಾಗದಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಯೂಸ್ ಮಾಡಿದಂತಹ ಟ್ವಿಟ್ ಇದೆಯಲ್ಲ ಸರ್, ಬೋತ್ ದ ಕಂಟ್ರೀಸ್ ಆರ್ ಯೂಸಿಂಗ್ ಕಾಮನ್ ಸೆನ್ಸ್ ಅಂತ ಹೇಳಿ ಒಂದು ಟ್ವೀಟ್ ಮಾಡಿದ್ದಾರೆ ಸರ್. ಆ ವರ್ಡ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಿದೆ ಸರ್. ಯಾವುದು? ಡೊನಾಲ್ಡ್ ಟ್ರಂಪ್ ಅವರು ಟ್ರಂಪ್ ಟ್ವೀಟ್ ಮಾಡಿದ್ದು ಅಮೆರಿಕ ಅಧ್ಯಕ್ಷರು ಬೋತ್ ದ ಕಂಟ್ರೀಸ್ ಆರ್ ಯೂಸಿಂಗ್ ಕಾಮನ್ ಸೆನ್ಸ್ ಅಂತ. ಈಗ ನೋಡಪ್ಪ, ಸೀಜ್ ಫೈರ್ ಆಗಿದೆ, ಎಸ್ ಸೀಜ್ ಫೈರ್ ವೆಲ್ಕಮ್ ಮಾಡಿದ್ದೀನಿ, ನೀವು ಅಷ್ಟಕ್ಕೆ ಸೀದಾಗ್ತೀವಿ. ಗೊತ್ತಾಯ್ತಾ? ಕಾರಣಗಳನ್ನ ಇವತ್ತು DGMಗಳು ಮೀಟಿಂಗ್ ಆದಮೇಲೆ ಏನು ಅಂತ ಗೊತ್ತಾಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶುಭಾಶಯಗಳು. ಬುದ್ಧ ಪೂರ್ಣಿಮೆ ಶುಭಾಶಯಗಳು. ಅದೇ ಬುದ್ಧ ಪೂರ್ಣಿಮೆದು ಓಕೆ ಬೆಳಿಗ್ಗೆ ಅದು ಇದ್ರ ಪ್ರೊಸೆಷನ್ ಉದ್ಘಾಟನೆ ಮಾಡಿದೆ. ಓಕೆ ಏನಿದೆ ಸರ್ ಇದು? ಹಾಂ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬೌದ್ಧ ಇದ್ರ